ಪಟ್ಟಣ ಕಡೋಲಿ ಪುಣ್ಯವಂತರ ಜಾಗ ಪವಾಡ ಪುರುಷರ ವಸೀದ ತಳದಾಗ ಇಟ್ರಾಯಿ ದೇವರ ನೆನದ ನಡುವ ಊರಾಗ ಕಷ್ಟದ ಭಕ್ತರಿಗೆ ಹಿಡದನ ಬಗಲಾಗ ಸಂಚಾರಿ ಕುರುಬಾರು ನಿನ್ನ ಮೇಲೆ ಇಟ್ಟರ ಭಕ್ತಿ ಕಷ್ಟದಾಗ ತಂದೆ ಬಿಡಬೇಡ ಹಿಡಿಯತ್ತಿ ಜಾತ್ರೆಗೆ ಬರ್ತಾರ ಜನ ದೂರಿಂದ ಬಸ್ ಹತ್ತಿ. ಎಲ್ಲ ನಮ್ಮ ಗೆಳೆಯರಿಗೂ ನಮಸ್ಕಾರ. ನಾನು ಬೀರಪ್ಪ ಗುಡುಗುಡಿ. ವಿಷಯ ಏನಪ್ಪಾ ಅಂತಂದ್ರ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹಿರೇಬುದ್ನೂರ ಗ್ರಾಮದಿಂದ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆ ಹಾತ್ಕಣಂಗಲ ತಾಲೂಕಿನ ಪಟ್ಟಣ ಕಡೋಲಿ ಗ್ರಾಮಕ್ಕೆ ಶ್ರೀ ವಿಠ್ಠಲ ದೇವರ ಜಾತ್ರೆಗೆ ಹಿರೇಬುದ್ನೂರ ಗ್ರಾಮದಿಂದ ಹಾಲುಬಿಂದಿಗೆ ತೆಗೆದುಕೊಂಡು ಹೋಗಿ ಕರಿಕಟ್ಟಿ ಬರ್ತಾರ ಹೆಗಡೆ ಬಂಧುಗಳು ಅನ್ನುವಂಥ ವಿಷಯ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಏನದ. ಇದರಲ್ಲಿ ಏನ ಹೇಳಕ್ಕೆ ಹೊರಟಿದ್ದೀವಿಪ್ಪ ಅಂತಂದ್ರೆ ಅವರು ಯಾವ ರೀತಿ ಹೋಗ್ತಾರೆ, ಯಾವ ರೀತಿ ಅವರ ಜರ್ನಿ ಯಾವ ಥರ ಇರ್ತೈತಿ ಅನ್ನುವಂಥದ್ದನ್ನು ತಮಗೆ ಈ ವಿಡಿಯೋಗಳೊಳಗೆ ದೋಸ್ತರ ತಿಳಿಸ್ಕೊಡಕತ್ತೀನಿ. ಇದು 1ನೇ ಭಾಗ ಆಗಿರ್ತೈತಿ. 1ನೇ ಭಾಗ, 2ನೇ ಭಾಗ, 3ನೇ ಭಾಗ, 4ನೇ ಭಾಗ, ಒಟ್ಟಿನಲ್ಲಿ ಇವೆಲ್ಲ ವಿಡಿಯೋಗಳು ಕೂಡಿಕ್ಯಾರ 4 ಭಾಗ ಇರ್ತಾವ. ಎಲ್ಲವನ್ನು ಕೂಡ ಮುಗಿತನಕ ನೋಡಿದ್ರೆ ನಿಮಗೆ ಎಲ್ಲರಿಗೂ ಕೂಡ ಯಾವ ಥರ ಹೋಗಿ ಏನೇನ ವಿಷಯಗಳು ಆಗ್ತೈತಿ, ಏನು ನಡಿತೈತಿ ಅನ್ನುವಂಥದ್ದು ಪ್ರತಿಯೊಂದು ಎಲ್ಲವೂ ಕೂಡ ಅರ್ಥ ಆಗ್ತೈತಿ. ಅದಕ್ಕೋಸ್ಕರ ದೋಸ್ತರ ಇವು ಎಲ್ಲ ವಿಡಿಯೋಗಳನ್ನು ತಾವು ಕೊನೆ ತನಕ ನೋಡ್ರಿ. ನೋಡಿಕ್ಯಾರ ಯಾವ ರೀತಿ ಆಗ್ತೈತಿ ಅನ್ನುವಂಥದ್ದನ್ನು ನಿಮಗೂ ಸ್ವಲ್ಪ ಅರ್ಥ ಆಗ್ತೈತಿ. ಇದಕ್ಕಿಂತ ನೀವೇನಾದರೂ ಮುಂಚಿತವಾಗಿ ನಮ್ಮ ಚಾನಲ್ಗೆ ಏನಾದರೂ ಭೇಟಿ ಕೊಟ್ಟಿದ್ರಪ್ಪ ಅಂತಂದ್ರೆ ನೀವು ಶ್ರೀ ಬೀರಪ್ಪ ಗುಡುಗುಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡಿರಿ. ಅದೇ ಥರನಾಗಿ ದೋಸ್ತರ ಇವತ್ತು ಯಾವ ದೇವಸ್ಥಾನದಲ್ಲಿ ನಮ್ಮ ಹೆಗಡೆ ಬಂಧುಗಳು ಕೂಡ್ಯಾರ ಹಾಗೂ ಅವರ ಸಹೋದರರು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇವತ್ತು ಕೂಡಿದ್ದಾರೆ. ಯಾವ ದೇವಸ್ಥಾನಪ್ಪ ಅಂತಂದ್ರೆ ಇದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹಿರೇಬುದ್ನೂರು ಗ್ರಾಮದಲ್ಲಿ ಎಲ್ಲರೂ ಕೂಡಿಕ್ಯಾರ. ಈಗಾಗಲೇ ಊಟ ತಯಾರಿ ಮಾಡಕತ್ತಾರ. ನಮ್ಮ ಸಿದ್ದಪ್ಪಜ್ಜ ಅವರು ಅಲ್ಕೊಂಡ್ರಿ ಇಲ್ಕೊಂಡ್ರಿ ಅಂತ ಎಲ್ಲರಿಗೂ ಹೇಳಕತ್ತಿದಾರ. ಇನ್ನು ಎಲ್ಲ ಊಟ ಗಿಟ ಮುಗಿಸ್ಕೊಂಡಿಕ್ಯಾರ. ತಮ್ಮ ಜರ್ನಿ ಯಾವ ರೀತಿ ಇರ್ತೈತಿ ಅನ್ನುವಂಥದ್ದನ್ನ ದೋಸ್ತರ ಈ ವಿಡಿಯೋದೊಳಗೆ ನಿಮಗೆ ಪ್ರತಿಯೊಂದನ್ನು ಎಲ್ಲ ತೋರಿಸ್ಕೊಡ್ತೀನಿ, ಎಲ್ಲ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ದೋಸ್ತರ ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ತಮಗೆಲ್ಲರಿಗೂ ಮತ್ತೊಂದು ವಿಷಯ ಹೇಳುವುದೇನಪ್ಪ ಅಂತಂದ್ರೆ ವಿಡಿಯೋ ಮಾಡೋದ್ರಲ್ಲಿ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ನಲ್ಲಿ ಆಗಿರ್ಬೋದು ಮತ್ತು ಮಾತಾಡುವಂಥಲ್ಲಿ ಆಗಿರ್ಬೋದು ಹಲವಾರು ಲೋಪ ದೋಷಗಳಾಗುವುದು ಸ್ವಾಭಾವಿಕ. ಅಂತಹ ತಪ್ಪುಗಳನ್ನು ಏನಾದರೂ ತಮಗೆ ಕಂಡು ಬಂದಲ್ಲಿ ಬೀರಪ್ಪ ಗುಡುಗುಡಿ ನಮ್ಮ ಮನೆಯಾಗ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು ಅಂತ ತಿಳ್ಕೊಂಡಿಕ್ಯಾರ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸಹಕರಿಸ್ತೀರಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಇಟ್ಕೊಂಡಿಕ್ಯಾರ. ಗೆಳೆಯರೇ, ಈ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀವಿ. ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಎಲ್ಲಿದಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹಿರೇಬುದ್ನೂರದ ಶ್ರೀ ವಿಠ್ಠಲ ಬೀರದೇವರ ದೇವಸ್ಥಾನದಲ್ಲಿ ಕೂಡಿರ್ತಕ್ಕಂತಹ ಜನಸಾಗರ ಇದು. ಗೆಳೆಯರೇ, ಇವಾಗ ವಿಠ್ಠಲ ಬೀರದೇವರ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ, ಊಟಕ್ಕೆ ನೀಡ್ತಾ ಇದ್ದಾರೆ. ಅದೇ ದೃಶ್ಯವನ್ನು ನಾನು ನಿಮಗೆ ಈಗ ತೋರ್ಸಕತ್ತೀನಿ. ಇದೇ ದೃಶ್ಯ ದೋಸ್ತರ ಇವಾಗ ವಿಠ್ಠಲ ಬೀರದೇವರ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ದೃಶ್ಯ ಇದು. ಯಾವಾಗಪ್ಪ ಅಂತಂದ್ರೆ ಕರಿ ಕಟ್ಟೋಕೆ ಹೋಗ್ತಾ ಇರುವಂಥ ಮುಂಚಿತವಾಗಿ ಮೊದಲಿಗೆ ಪ್ರಥಮವಾಗಿ ಇಲ್ಲಿಂದ ಎಲ್ಲ ಹೆಗಡೆ ಬಂಧುಗಳು ಹಾಗೂ ಅವರ ಮಿತ್ರರ ಜರ್ನಿ ಸ್ಟಾರ್ಟ್ ಆಗುವುದು ದೋಸ್ತರ ಇಲ್ಲಿಂದನ. ಇಲ್ಲಿ ಊಟ ಗಿಟ ಮಾಡ್ಕೊಂಡ್ಕ್ಯಾರ, ಜಾಗ ಬಿಡ್ತಾರ ಕಡೋಳಿ ಕಡೆಗೆ. ಪೂಜಾರಿಗಳು ಎಲ್ಲ ಭಕ್ತರಿಗೆ ಊಟ ಕುಣಿಸ್ಕ್ಯಾರ, ಊಟ ನೀಡಿಕ್ಯಾರ, ಬಂಡರ ಹಚ್ಚಾಕತ್ಯಾರ. ಕಮಲ ಹಾರಿಸಿದ ಹರಿಕಮಲ ಮುರಾಸ ಮುರಾಳ ಕಮಲ ಪುಣ್ಯ ಅಂತ ನ್ಯಾಯ ಕಮಲ ಆತ್ಮತ ಬೀರ್ನ ಕಡೋಳ ಕಾಲ ಕಡೆ ಇಂತ ಕೊಡಪ ಚಹಾ
ವಿಠಲ ಬೀರದೇವ್ರ ಭೇಟಿಯಾಗಿ ಉಳಿದಾರ ಕೇಳಿ ಕೆಲವು ದಿನ ಹಸುವ ತಾಳಲಿಲ್ಲ ಬೀರಣ್ಣ ಗುರುವ ಬೀರಣ್ಣ ವಿಠಲ್ ಕೇಳ್ತಾಣ ಎಲ್ಲಾರ ಉಂಡ ಬರುತ್ತೇನಣ್ಣ ಗುರುವ ಬೀರಣ್ಣ ವಿಠಲ್ ಕೇಳ್ಯಾಣ ಎಲ್ಲಾರ ಉಂಡ ಬರುತ್ತೇನಣ್ಣ ಗುರುವ ಬೀರಣ್ಣಗೆ ವಿಠಲ ಹೇಳ್ಯಾಣ ಇಲ್ಲೇ ಇರೋ ನೀಣ ಊಟ ನಾ ಹೋಗಿ ತರ್ತೀಣ ಐಣಪುರದ ಧೂಳಗೊಂಡನ ಪರೀಕ್ಷೆ ಮಾಡ್ಯಾಣ ಐಣಪುರದ ಧೂಳಗೊಂಡನ ಪರೀಕ್ಷೆ ಮಾಡ್ಯಾಣ ಗೆಳೆಯರೇ ಇವಾಗ ಒಂದಷ್ಟು ಭಕ್ತರು ಇನ್ನು ಊಟ ಮಾಡಕತ್ತಾರ ಒಂದಷ್ಟು ಭಕ್ತರು ಊಟ ಮಾಡ್ಕ್ಯಾರ ಹೊರಗೆ ಕೂತಾರ ಈಗಾಗಲೇ ಇನ್ನು ಊಟಕ್ಕೆ ನೀಡಾಕತ್ತಾರ ದೋಸ್ತರ ನೀವು ನೋಡ್ತಾ ಇರುವಂಥ ದೃಶ್ಯ ಇದು ಹಿರೇಬುದೂರು ಗ್ರಾಮದಲ್ಲಿ ಇರುವಂಥ ವಿಠಲ್ ಬೀರದೇವರ ಫೋಟೋ ಕೆಲವೆಲ್ಲ ಗುರು ಹಿರಿಯರು ಕೂಡ ಈಗಾಗಲೇ ಊಟ ಮಾಡ್ಕ್ಯಾರ ಹೊರಗೆ ಕೂತಾರ ನೋಡ್ತಾರೆ ಇದ್ರೆ ಅಜ್ಜನಗಳು ಒಂದು ಸಣ್ಣ ಸೆಲ್ಫಿ ಹೊಡೆದು ನಮ್ಮ ಬೀರುವನ್ನ ಹಾಗೂ ಹಿರಿಯರು ಕೂಡ ಎಲ್ಲರೂ ಹೊರಗೆ ಕೂತಾರ ಎಲ್ಲ ಅಭಿಮಾನಿಗಳು ಕೂಡ ಎಲ್ಲ ಪಾದಯಾತ್ರೆ ಹೋಗೋದಕ್ಕೆ ಹೋಗ್ತಾ ಇದ್ದಾರೆ ದೋಸ್ತರ ಇದು ಟಾಟಾ ಎ ಸಿ ಗಾಡಿ ಯಾಕಪ್ಪ ಅಂತಂದ್ರೆ ಗಾಡಿ ತೊಗೊಂಡು ಹೋಗ್ತಾ ಇರತ್ತೆ ನೀವು ಅನ್ಬೋದು ಹಂಗಲ್ಲ ಯಾಕಪ್ಪ ಅಂತಾರೆ ಎಲ್ಲ ಲಗೇಜ್ ಅರಿಬಿಗಳ ಏನೋ ಸಾಮಾನು ಅವರು ಪರ್ಸ್ನಲ್ ಮೊಬೈಲ್ ಚಾರ್ಜರ್ಗಳು ಎಲ್ಲನೂ ಕೂಡ ಕಚ್ಚಲ್ಗಳು ಮಾಡ್ಕ್ಯಾರ ಟಾಟಾ ಎಸಿಯಾಗ ಹಾಕಿರ್ತಾರತ್ತ ಮೊಟ್ಟ ಮೊದಲ ಪೂರ್ವದಲ್ಲಿ ಗಾಡಿ ಇರ್ತಿರ್ಕಿಲ್ಲದ ತಮ್ಮ ಜವಾಬ್ದಾರಿ ತಮ್ಮ ವಸ್ತುಗಳನ್ನ ತಾವೇ ಹೊತ್ಕೊಂಡು ಹೋಗ್ತಿದ್ದಾರೆ ಅಂತ ಈಗ ಒಂದು 3-4 ವರ್ಷ ಆಯ್ತದ ಒಂದು ಗಾಡಿ ಇರಲಿ ಅಂತೇಳಿಕ್ಯಾರ ಒಂದು ಗಾಡಿನ ತೊಗೊಂಡು ಹೊಂಟಿದಾರ ಅವರ ಸಂಘಟನಾ ದೋಸ್ತರ ಇವಾಗಲೇ ವಿಠಲ್ ದೇವರ ದೇವಸ್ಥಾನದಿಂದ ಕೂಡ ಹೊರಡ್ತಾ ಇದ್ದಾರೆ ಈಗೆಲ್ಲರದು ಊಟ ಮುಗಿದ ನಂತರ ಗೆಳೆಯರೇ ಹಿರೇಬುದೂರು ಗ್ರಾಮದ ವಿಠಲ್ ದೇವರ ದೇವಸ್ಥಾನದಿಂದ ಪಟ್ಟಣ ಕಡೋಲಿ ವಿಠಲ್ ದೇವರ ದೇವಸ್ಥಾನದ ಕಡೆಗೆ ಇನ್ನೇನು ಪಾದಯಾತ್ರೆ ಜರ್ನಿ ಎಲ್ಲ ಹೆಗಡೆ ಬಂಧುಗಳು ಹಾಗೂ ಸುತ್ತಮುತ್ತಲಿಂದ ಪಾದಯಾತ್ರೆ ಹೋಗೋಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತರದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜರ್ನಿ ಸ್ಟಾರ್ಟ್ ಆಗಾಕತ್ತೈತಿ ಎಲ್ಲರೂ ಕೂಡ ಹುಡುಗರು ಸಜ್ಜಾಗಿ ನಿಂತಾರ ಅದಕ್ಕೋಸ್ಕರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹಿರೇಬುದೂರು ಗ್ರಾಮದಿಂದ ಕಡೋಳಿಯವರೆಗೂ ಜರ್ನಿ ಸ್ಟಾರ್ಟ್ ಆಗ್ತೈತಿ ಅದಕ್ಕೋಸ್ಕರ ಎಲ್ಲರೂ ಕೂಡ ಹೆಗಡೆ ಸಿದ್ದಬಜ್ಜವ್ರ ಕಾಲು ಬೀಳಾಕತ್ತಾರ ಬಂಡರ್ ಹಚ್ಚಾಕತ್ತಾರ ಹೋಗುವಂಥ ಸಂದರ್ಭದಲ್ಲಿ ಅದೇ ದೃಶ್ಯವನ್ನು ನಾನು ನಿಮಗೀಗ ತೋರ್ಸಾಕತ್ತೇನೆ ಇದೆಲ್ಲ ಮುಗಿದ ನಂತರ ಮತ್ತೇನು ಕೆಲವೇ ಸೆಕೆಂಡ್ಗಳಲ್ಲಿ ಜರ್ನಿ ಸ್ಟಾರ್ಟ್ ಆಗಿಬಿಡ್ತೈತಿ
ಗೆಳೆಯರೇ, ಇವಾಗ ವಿಠಲ್ ದೇವರ ದೇವಸ್ಥಾನದಿಂದ ಜರ್ನಿ ಸ್ಟಾರ್ಟ್ ಹಾಕ್ಯಾರ. ಹಿರೇಬುದ್ನೂರು ಗ್ರಾಮದಲ್ಲಿ ಇನ್ನು ಬರ್ತಾ ಇದ್ದಾರೆ. ಎಲ್ಲರೂ ಇಲ್ಲೇ ದೇವಸ್ಥಾನದ ಹತ್ರ ನಿಂತ್ಕ್ಯಾರ. ಫೋಟೋ ಹೊಡಿಲೇ ಹುಡುಗ ಅಂತ ಹೇಳ್ಕ್ಯಾರ. ಎಲ್ಲರೂ ಕೂಡ ನಿಂತ್ಕ್ಯಾರ, ಫೋಟೋ ಹೊಡ್ಕೊಂಡ್ಕ್ಯಾರ ಮತ್ತು ಅವರ ಜರ್ನಿ ಸ್ಟಾರ್ಟ್ ಆಯಿತು. ಯಾಕೆ ಜನಗಳ ಭಾಳ ಕಾಣಕತ್ತಾರೆ ನಿಮಗೆ? ಯಾಕೆ ಎಲ್ಲರೂ ಪಾದಯಾತ್ರೆ ಹೊಂಟಿದ್ದಾರೆ ಕಡೋಳಿಗೆ ಅಂತ ನೀವು ಕೇಳ್ಬೋದು. ಹಂಗೇನಲ್ಲ, ಊರಾಗಿರುವಂಥ ಭಕ್ತರು ಎಲ್ಲರೂ ಕೂಡ ಅವ್ರನ್ನ ಆ ಊರು ಅಡಿಸಿ ಹಸುಗೊಡೋದಕ್ಕೋಸ್ಕರ ಎಲ್ಲರೂ ಕೂಡ ಬರಾಕತ್ಯಾರ. ಊರು ದಾಟಿದ ನಂತರ ಪಾದಯಾತ್ರೆ ಹೋಗುವಂಥ ಭಕ್ತರು ಮಾತ್ರ ಅಷ್ಟೇ ಹೋಗ್ತಾರೆ. ಹೋಗೋದವರೆಲ್ಲ ಹೊಳ್ಳಿ ಬರ್ತಾರೆ. ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ, ಯಾವ್ಯಾವ ಊರಿಗೆ ಹೋಗ್ತಾರಲ್ಲ ಅಲ್ಲಿಂದ ಕೂಡ ಅದು ಊರವರು ಕೂಡ ಪಾದಯಾತ್ರೆ ಹೋಗ್ತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಹಿಡ್ಕೊಂಡ್ಕ್ಯಾರ ಹುಕ್ಕೇರಿ ತಾಲೂಕು ಮತ್ತು ಇನ್ನೂ ಆ ಕಡೆ ಮುಂದೆ ರಾಯಬಾಗ್ ತಾಲೂಕು, ಚಿಕ್ಕೋಡಿ ಆ ಕಡೆ ಹೋಗ್ತಾ ಹೋಗ್ತಾ ಮತ್ತು ಇನ್ನೂ ಹಂಗೆ ಭಾಳಷ್ಟು ಮಂದಿ, ಈಗ ಒಂದು 100 ಅಷ್ಟೇ ಆಗ್ಬೋದು ಮಂದಿ ಇಲ್ಲಿ ಬುದ್ನೂರಿನಿಂದ ಕಡೋಳಿಗೆ ಹೋಗಿ ಮುಟ್ಟಬೇಕಾದ್ರೆ ಇಲ್ಲಂದ್ರೆ ಒಂದು 400ರಿಂದ 500ವರೆಗೂ ಜನಸಾಗರ ಅಲ್ಲಿಗೆ ಕೂಡ್ತೈತಿ. ಹಂಗೆ ಹೋಗ್ತಾ ಹೋಗ್ತಾ ಯಾವ್ಯಾವ ಊರು ಭೇಟಿ ಆಗ್ತಾರಲ್ಲ ಆ ಊರವರು ಭಕ್ತರು ಕೂಡ ಪಾದಯಾತ್ರೆ ಅವ್ರು ಕೂಡ ಜರ್ನಿ ಹಂಗೆ ಬರ್ತಾರೆ. ದೋಸ್ತರ ಇವಾಗಲೇ ಹಿರೇಬುದ್ನೂರಿನಿಂದ ದಾಟಿಕ್ಯಾರ ಬಂದದಾರ. ಅದೇ ದೃಶ್ಯವನ್ನು ನೀವೀಗ ನೋಡಕತ್ತೀರಿ. ಎಲ್ಲರೂ ಕೂಡ ಅವ್ರನ್ನ ಹಚ್ಕೊಡೋದಕ್ಕೋಸ್ಕರ ಬರ್ಲಾಕತ್ಯಾರ. ಇನ್ನೂ ಕೂಡ ಊರಾಗದಾರೇನೋ. ಹೌದು, ಊರು ದಾಟಿದ ನಂತರ ದೋಸ್ತರ ಮತ್ತೆ ನಿಮ್ಗೆ ವಿಡಿಯೋನ ಕಂಟಿನ್ಯೂ ಇರ್ತೈತಿ. ಎಲ್ಲರೂ ನೋಡ್ರಿ, ಎಂಜಾಯ್ ಮಾಡಿರಿ. ನಮಸ್ಕಾರ.
ಗೆಳೆಯರೇ, ನೀವೀಗ ನೋಡ್ತಾ ಇದ್ದೀರಿ ಬುದ್ನೂರ ಗ್ರಾಮದ ಪಕ್ಕದಲ್ಲೇ ಒಂದು ತೋಟದಲ್ಲಿ ಇರುವಂತ ಕಟ್ಟಿ ವಿಠ್ಠಲ ದೇವರ ದೇವಸ್ಥಾನದಲ್ಲಿ ಎಲ್ಲ ಹೆಗಡೆಯ ಬಂಧುಗಳು ಹಾಗೂ ಕಡೋಳಿ ಕಡೆಗೆ ಪಾದಯಾತ್ರೆ ಹೋಗೋಕೆ ಹೊರಟಿರುವಂತ ಎಲ್ಲಾ ಭಕ್ತಾದಿಗಳು ಕೂಡಿಕ್ಯಾರ ಇಲ್ಲಿ ಬೆತ್ತವನ್ನು ತೊಳಿಲಿಕತ್ತಾರ. ಆ ಬೆತ್ತ ತೊಳೆದ ನಂತರ ಇಲ್ಲಿ ಕಟ್ಟಿ ವಿಠ್ಠಲ ದೇವರಿಗೆ ಪೂಜೆ ಮಾಡಿಕ್ಯಾರ. ಮತ್ತು ಇವರ ಜರ್ನಿ ಸ್ಟಾರ್ಟ್ ಆಗ್ತೈತಿ. ಮತ್ತೆ ದೋಸ್ತರ ಮುಂದೆ ಮಾತಾಡ್ತೀನಿ, ಈ ವಿಡಿಯೋವನ್ನ ಕಂಟಿನ್ಯೂ ಆಗಿ ನೋಡಿ.
ಕಟ್ಟಿ ವಿಠಾಪ ದೇವರ ದೇವಸ್ಥಾನದಲ್ಲಿ ಕೂಡಿರುವಂತಹ ಜನಸಾಗರ ನೋಡಿ ಸ್ನೇಹಿತರೆ, ಎಲ್ಲರೂ ಬಂಡ ರಸಗೊಳ್ಳಲಿಕತ್ತಾರ. ಆ ಕಡೋಳಿ ಕಡೆಗೆ ಹೊರಡೋದಕ್ಕೆ ಎಲ್ಲರೂ ಕೂಡ ಹರುಷ ಆತುರದಿಂದ ಕಾದು ಕುಳಿತಿದ್ದಾರ. ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಕೂಡ ಹೊರಡ್ತಾರ. ಅದ ದೃಶ್ಯವನ್ನ ನೀವು ನೋಡಕತ್ತೀರಿ. ಎಷ್ಟು ಅದ್ಭುತವಾಗಿ ಜನಗಳೆಲ್ಲ ಕೂಡಿದಾರ. ಎಲ್ಲಾರು ಫುಲ್ ಹರುಷದಿಂದ ಹಾಕ್ಯಾರ, ನಿಂತದಾರ. ನೋಡ್ರಿ ಹೆಂಗ್ ನಿಂತಾರ ಎಲ್ಲ ನಮ್ಮ ಹುಡುಗರು ಅಂತ ಹೇಳ್ಕ್ಯಾರ. ಗೆಳೆಯರೇ, ನೀವೀಗ ನೋಡಕತ್ತೀರಿ. ಎಲ್ಲರೂ ಕೂಡ ಕಟ್ಟಿ ವಿಠಾಪ ದೇವರ ದೇವಸ್ಥಾನದಿಂದ ಹೋಗ್ತಾ ಇದಾರ. ಇವಾಗ ಎಲ್ಲಿಗೆ ಹೋಗ್ತಾ ಇದಾರಪ್ಪ ಅಂತಂದ್ರೆ, ಇವಾಗ ಹಿರೇಬುದ್ದೂರು ಗ್ರಾಮದಿಂದ ಇವತ್ತು ಅದು ಸವದತ್ತಿ ತಾಲೂಕಿನ ಹಿರೇಬುದ್ದೂರು ಗ್ರಾಮದಿಂದ ಗೋಕಾಕ ತಾಲೂಕಿನ ಹಿರೇಹಟ್ಟಿ ಗ್ರಾಮಕ್ಕೆ ಇವತ್ತು ವಸ್ತಿ ಆಗ್ತೈತಿ. ಇವತ್ತು ಕೂಡ ಅಲ್ಲಿಗೆ ಎಲ್ಲಾ ಪಾದಯಾತ್ರೆ ಹೋಗುವಂತ ಹಾಲಿಬಿಂದಿಗೆ ತೆಗೆದುಕೊಂಡು ಹೋಗುವಂತ ಭಕ್ತರು ಹೋಗ್ತಾ ಇದ್ದಾರೆ. ಎಲ್ಲಾ ಗೆಳೆಯರಿಗೂ ನಮಸ್ಕಾರ. ನಾವು ಇವಾಗ ಎಲ್ಲಿದ್ದೀವಪ್ಪ ಅಂತಂದ್ರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಥವಾ ಚಿಕ್ಕೋಡಿ ರಾಯಬಾಗ ತಾಲೂಕು ಬರೋದ ಗೊತ್ತಿಲ್ಲ, ಚಿಕ್ಕೋಡಿ ತಾಲೂಕಿನೇ ಬರಬಹುದು. ಆ ಚಿಕ್ಕೋಡಿಗೆ ಸಮೀಪವಾಗಿರುವಂತಹ ಕೆರೂರ ಗ್ರಾಮದಲ್ಲಿ ಇದ್ದೀವಿ. ಇವೇ ದೋಸ್ತರ ಹಾಲಬಿಂದಿಗೆ ಕಡೋಳಿಯಿಂದ ಇದು ಹಿರೇಬುದ್ದೂರು ಗ್ರಾಮದಿಂದ ಹಾಲಬಿಂದಿಗೆ ತೆಗೆದುಕೊಂಡು ಹೋಗ್ತಾರ ಅಂತ ಹೇಳಿ ನೀವೆಲ್ಲ ಕೇಳಿಪಟ್ಟಿದ್ದೀರಿ. ಇವ ದೋಸ್ತರ ಎರಡೂ ಕೂಡ ಹಾಲಬಿಂದಿಗೆಗಳು ಒಂದನ್ನು ಮಾತ್ರ ಕಡೋಳಿವರೆಗೆ ತೆಗೆದುಕೊಂಡು ಹೋಗ್ತಾರ. ಇದು ದೇವಸ್ಥಾನದಲ್ಲಿ ಕೆರೂರು ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ವಿಠಲ್ ದೇವರಾಗಿರ್ಬೋದು. ಇದೇ ದೇವಸ್ಥಾನದಲ್ಲಿ ಕೂಡ ಇವಾಗ ಹಾಲು ಬಿಂದಿಗೆಗಳು ಅದಾವ. ಇಲ್ಲಿಂದ ದೋಸ್ತರ ರಿಯಲ್ ಸ್ಟೋರಿ ಚಲೋ ಆಗೋದು. ಇನ್ನ ಆ ವಿಡಿಯೋಗಳನ್ನ ನೋಡ್ರಿ. ಈಗ ಕೆರೂರು ಗ್ರಾಮದಲ್ಲಿ ಇದ್ದೀವಿ. ಇನ್ನು ಮುಂದೆ ಇಲ್ಲಿಂದ ಜರ್ನಿ ಯಾವ ವಿಠಲ್ ಬೀರ ದೇವರ ದೇವಸ್ಥಾನ ಇದೆ ದೋಸ್ತರ. ಆ ವಿಠಲ್ ದೇವರ ದೇವಸ್ಥಾನದಲ್ಲಿ ಕೂಡ ಇವಾಗ ಹಾಲು ಬಿಂದಿಗೆ ಇದಾವ. ಇಲ್ಲಿಂದ ಯಾವ ರೀತಿ ಜರ್ನಿ ಸ್ಟಾರ್ಟ್ ಆಗ್ತತಿ ಅನ್ನುವಂಥದನ್ನ ಪೂರ್ತಿಯಾಗಿ ವಿಡಿಯೋಗಳನ್ನ ನೋಡ್ರಿ. ನಿಮಗೆ ಏನಾದರೂ ಅನಿಸಿದ್ರು ಸಹಿತ ಕಾಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ನೋಡೋಣ ದೋಸ್ತರ ಮುಂದೆ ಯಾವ ರೀತಿ ಪ್ರೊಸೆಸ್ ಆಗಿ ಇರ್ತೈತೆ ಅಂತ ಹೇಳಿಕ್ಯಾರ. ಹಾಲ್ಬಿಂದಿಗೆ ತಗೊಂಡ್ಕ್ಯಾರ ಜರ್ನಿ ಯಾವ ತರ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳಿಕ್ಯಾರ. ನೋಡೋಣ ಗೆಳೆಯರ, ಬರ್ರಿ ಹಂಗಾದ್ರ.
ನೀವೀಗ ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ಆ ಕೆರೂರು ಗ್ರಾಮದಲ್ಲಿ ವಿಠಲ್ ಬೀರದೇವರ ದೇವಸ್ಥಾನದ ಒಳಗಡೆಯಿಂದ ಆ ಹಾಲು ಬಿಂದಿಗೆಯನ್ನ ತೆಗೆದುಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಏನಪ್ಪ ಹೂವಿನ ಮಾಲೆ ಕಾಣಕತ್ತಾವ ಅಂತ ಹೇಳ್ಬೋದು ನೀವ. ಹೌದು ದೋಸ್ತರ, ಹಾಲು ಬಿಂದಿಗೆ ತುಂಬಾ ಎಲ್ಲಾ ಮಾಲಿನ ಕಟ್ಟಿದಾರ. ತೆಗೆದುಕೊಂಡು ಹೊರಗಡೆ ಬಂದಿದಾರ ಇವಾಗ. ಇನ್ನ ಈ ಕೆರೂರು ಗ್ರಾಮದಿಂದ ಸಾಯಂಕಾಲ ಎಲ್ಲಿಗೆ ಬಾ ಇವತ್ತು ವಸ್ತಿ ಅಂದ್ರ ಚಿಕ್ಕೋಡಿ ತಾಲೂಕಿನ ಸದಲಗ ಗ್ರಾಮಕ್ಕೆ ವಸ್ತಿ ಆಗ್ತೈತಿ. ಸದಲಗ ಗ್ರಾಮದಲ್ಲಿ ನಡೆಯುವಂತ ವಿಷಯಗಳೆಲ್ಲ ನಿಮಗ 2ನೇ ಭಾಗದಾಗ ದೊರೀತಾವ ದೋಸ್ತರ. ಈ ವಿಡಿಯೋದೊಳಗ ಈ ಕೆರೂರು ಗ್ರಾಮದಲ್ಲಿ ಅಷ್ಟೇ ಮುಕ್ತಾಯ ಆಗ್ತೈತಿ. ಆ ಮುಂದಿನ ವಿಡಿಯೋ ಸದಲಗ ಗ್ರಾಮದಿಂದ ಮುಂದಿನ ವಿಡಿಯೋ 2ನೇ ಭಾಗದಾಗ ಬರ್ತೈತಿ. ಸದಲಗದಿಂದ ಆ ಹಾಲು ಬಿಂದಿಗೆ ತಗೊಂಡ ಅಲ್ಲಿ ಹಳಿ ಒಳಗ ಯಾವ ತರ ದಾಡ್ತಾರೋ ಅಂತದ್ದು ಕೂಡ 2ನೇ ಭಾಗದಾಗ ಇರ್ತೈತಿ. ಮತ್ತ ನನಗೊಂದು ಮೊದಲು ಒಂದು ಕನ್ಫರ್ಮ್ ಇತ್ತ ದೋಸ್ತರ, ಏನಪ್ಪಾ ಅಂತಾರ ಹಿರೇಬುದ್ನೂರು ಗ್ರಾಮದಿಂದ ಹಾಲು ಬಿಂದಿಗೆನ ತೆಗೆದುಕೊಂಡು ಹೋಗ್ತಾರ ಅನ್ನುವಂಥದ್ದು ಒಂದು ನನಗೆ ಅನುಮಾನ ಇತ್ತು ಪರ್ಸನಲ್ ವಾಗಿ. ಆದ್ರೂ ಹಂಗಿರ್ಲ, ಹಿರೇಬುದ್ನೂರು ಗ್ರಾಮದ ಹಾಲು ಬಿಂದಿಗೆ ತುಂಬಂಗಿಲ್ಲ. ಸವದತ್ತಿ ತಾಲೂಕಿನ ಹಿರೇಬುದ್ನೂರು ಗ್ರಾಮದಿಂದ ಹೋಗಿ ಸತತ ಒಂದು 3-4 ದಿನಗಳ ನಂತರ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದ ವಿಠ್ಠಲ ಬೀರದೇವರ ದೇವಸ್ಥಾನದಲ್ಲಿ ತುಂಬಿರ್ತಕ್ಕಂಥ ಹಾಲು ಬಿಂದಿಗೆಗಳು ದೋಸ್ತರ. ಇವ ನೀವು ಇಷ್ಟೋ ತನಕ ನೋಡಿದಿರಿ. ಇನ್ನೇನು ಎಲ್ಲಾರು ಊಟ ಗಿಟ ಮಾಡ್ಕೊಂಡ್ ಡಂಗ್ ಬಾರ್ ಹಾಕ್ಯಾರ ನಿಂತಿದಾರ. ಸಾಯಂಕಾಲ ವಸ್ತಿ ಸದಲಗಾಕ ಇವತ್ತು ಆಗ್ತೈತಿ. 2ನೇ ಭಾಗದೊಳಗೆ ಯಾವ ತರ ಪ್ರೊಸೆಸಿಂಗ್ ಇರ್ತೈತಿ ಅನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ನೋಡಬಹುದು.
ಇಲ್ಲ ಹಚ್ಬೇಡಣ್ಣ
ಮುಗಿಸ್ಬೇಡ್ರಿ ಎಲ್ಲಾರು ಆತಂಕ ಪಡ್ಬೇಕು ಯಾವ್ದು ಮಕ್ಕಳ ಸೊ ಎರಡು ಅಲ್ಲಿ ಕೇಳ್ಸಂಗಿಲ್ಲ ಯೂಟ್ಯೂಬ್ ಚಾನಲ್ ನನ್ನ ಬೇಗ ರಾಜ ಕಪ್ಪು ಖುದ್ದ ಇನ್ನೇನು ಬರೋಕ್ಕಿಲ್ಲ ಅಂತ ತಿಳಿಬಾಡ್ರಿ 5 ದಿವಸ 7 ದಿವಸದಲ್ಲಿ ಯಾರು ಕತ್ತಗೆ ಬಸ್ಬೇಡ ಆಟ ಮಾಡ್ಕೊರಿ ಮುಂದೆ
ಆದ್ರೆ ಕಾಲ್ ಕಡೆ ದಾಟ್ತಾರ